ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಒಂದು ಲೈವ್ ಅಪ್ಡೇಟ್ ಕೊಡೋಣ ಅಂತ ಅಂದ್ಬಿಟ್ಟು ಬಂದೆ. ಇವಾಗ ಮೊನ್ನೆ ಅಷ್ಟೇ ರಿಷಾ ಅವ್ರದ್ದು ಮತ್ತೆ ಇಲ್ಲಿ ಗಿಲ್ಲಿ ನಟ ಅವ್ರದ್ದು ಇಬ್ಬರದು ಕೂಡ ಒಂದು ಜಗಳ ನಡೀತು. ಇದರಲ್ಲಿ ಗಿಲ್ಲಿ ಅವ್ರದ್ದು ಏನೂ ತಪ್ಪಿರಲಿಲ್ಲ. ಆದರೆ ಈ ಒಂದು ಪಾಯಿಂಟ್ನ ಇಟ್ಕೊಂಡು ಧ್ರುವ ಅವರೊಂದು ಬೇಳೆಕಾಳನ್ನ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಆಗಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ರಕ್ಷಿತ್ ಅವ್ರನ್ನ ನಿನ್ನೆ ಬ್ಲೇಮ್ ಮಾಡಿದ್ರು. ಇದ್ರ ಬಗ್ಗೆ ನಾನು ಇಲ್ಲಿ ಹೇಳಿದೆ. ನಿನ್ನೆ ಎಪಿಸೋಡ್ ನಾನು ಮಾಡಿದೆ ಎಪಿಸೋಡ್ ರಿವ್ಯೂ ಅಲ್ಲಿ. ಆಲ್ಮೋಸ್ಟ್ ಬಿಗ್ ಬಾಸ್ ಮೇಲೆ ಏನಾಗ್ತದೆ ಅಂತಂದ್ರೆ ಧ್ರುವಂತವರು ಅವ್ರನ್ನ ಇಲ್ಲಿ ಅವರು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾನೇ ಹಿಂದೆ ಬೀಳ್ತಿದ್ದಾರೆ. ಅವ್ರು ಏನ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಕರ್ಣ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಕರ್ಣನೂ ಅಲ್ಲ ಏನೂ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಕೆಲಸ ಮಾಡಿದ್ರೆ ಅದು ಕೆಲಸ ಅಂತೆ. ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ನಾನೇ ಮಾಡೋದು ಅಂತ ಅಂದ್ಬಿಟ್ಟು ಓವರ್ ಪೋಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಈಗ ಧ್ರುವಂತವರು ಅಶ್ವಿನಿ ಅವರೊಂದು ಟೀಮ್ ಸೇರ್ಕೊಂಡ್ಬಿಟ್ಟು ಏನಪ್ಪಾ ಮಾತಾಡಿದ್ರು ಅಂತಂದ್ರೆ, ಈಗ ನೋಡಿ ಒಬ್ಬೊಬ್ಬರೇ ಅವ್ರ ಟೀಮ್ ಇಂದ ಹೊರಗಡೆ ಬರ್ತಿದ್ದಾರೆ. ಫಸ್ಟ್ ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಗೌಡರು ಒಟ್ಟಿಗೆ ಇದ್ರು. ಆ ಟೀಮಿಂದ ಈಚೆ ಬಂದಿದ್ದು ಫಸ್ಟ್ ಜಾನ್ವಿ ಅವರು ಬಂದ್ರು. ಇವಾಗ ಇಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ಹೊರಗಡೆ ಬಂದಿದ್ದಾರೆ. ಇದನ್ನ ಇವಾಗ ಅವರೇ ಇಲ್ಲಿ ಪ್ರೆಸೆಂಟ್ ಇಲ್ಲಿ ಲೈವ್ ಅಲ್ಲಿ ನೋಡ್ತಿರೋರಿಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಲೈವ್ ನೋಡಲ್ಲ, ಕೆಲವೊಬ್ರು ನೋಡಕ್ಕಾಗಲ್ಲ. ಆ ಒಂದು ಕಾರಣದಿಂದ ಇಲ್ಲಿ ನಾನು ಹೇಳ್ತಿರೋದು. ಇಲ್ಲಿ ಲೈವ್ ಅಲ್ಲಿ ಅವ್ರು ಏನಪ್ಪಾ ಹೇಳಿದ್ರು ಅಂತಂದ್ರೆ, ಸೂರಜ್ ಅವರು ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಏನೊಂದು ಟೀಮ್ ಇತ್ತು, ಆ ಗ್ರೂಪ್ ಇಂದ ಹೊರಗಡೆ ಬಂದೆ ಅಂತ ಹೇಳಿದ್ರು. ಈ ಒಂದು ಗ್ರೂಪ್ಗೆ ಇವಾಗ ಆಡ್ ಆಗಿರೋದು ಧ್ರುವಂತ್ ಅವರು. ಇಲ್ಲಿ ನಿನ್ನೆ ನೈಟ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಮಂಗಳೂರಲ್ಲಿ ಯಾರು ಈ ತರ ಮಾತಾಡಲ್ಲ, ರಕ್ಷಿತಾಗೆ ಕನ್ನಡ ಬರುತ್ತೆ, ಆದ್ರೆ ಅದನ್ನ ಒತ್ತಿ ಹೇಳ್ತಾಳೆ. ತುಳುನು ನೆಟ್ಟಿಗೆ ಬರಲ್ಲ, ಹಿಂದಿನೂ ಬರಲ್ಲ, ಫುಲ್ ನಾಟಕ ರಕ್ಷಿತಾದು. ಕಣ್ಣೀರು ಹಾಕೊಂಡಿರ್ತಾಳೆ ಕ್ಯಾಮ್ರಾ ಮುಂದೆ, ರಾಯಲ್ ಆಗಿ ಅಂದ್ರೆ ಕ್ಯಾಮ್ರಾನ ರಾಯಲ್ ಆಗಿ ಯೂಸ್ ಮಾಡ್ಕೊಂತಾಳೆ. ಬಟ್ ಅವಳಿಗೆ ಅಳೋದೊಂದು ಬಿಟ್ಟಿವಿ, ಏನೂ ಬರಲ್ಲ, ತುಂಬಾನೇ ಇಲ್ಲಿ ಕ್ಲವರ್ ಆಗಿ ನಾಟಕ ಆಡ್ತಾವಳೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರ ಊರಲ್ಲಿ ಅಂದ್ರೆ ಅವರು ಕೂಡ ಮಂಗಳೂರಲ್ವಾ, ಇಲ್ಲಿ ಜೊತೆಗೆ ಇದ್ದು ತಂಗಿ ಅಂತ ಹೇಳ್ಕೊಂಡು ಬೆನ್ನಿಗೆ ಚೂರಿ ಹಾಕ್ತಿರೋದು ಧ್ರುವಂತ್ ಅವರು. ಇಲ್ಲಿ ಬಿಗ್ ಬಾಸ್ ಮನೇಲಿ ಅವ್ರು ಕೆಲಸ ಮಾಡಿದ್ರೆ ಕೆಲಸ ಅಂತೆ, ರಕ್ಷಿತಾ ಅವರು ಕೆಲಸ ಮಾಡಿದ್ರೆ ಅದು ಕೆಲಸ ಅಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಹತ್ರ ಮಾತಾಡ್ತಿದ್ದಾರೆ. ಮುಂಚೆನೇ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಅವ್ರನ್ನ ಕಂಡ್ರೆ ಆಗಲ್ಲ, ಬೇಕಂತ ಅಂದ್ಬಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವರು ನೋಡ್ತಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಇದು ಅವರ ವ್ಯಕ್ತಿತ್ವಕ್ಕೆ ಇಲ್ಲಿ ಡ್ಯಾಮೇಜ್ ಆಗುತ್ತೆ. ಆಲ್ಮೋಸ್ಟ್ ಅವ್ರದೊಂದು ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಾಗಿದೆ. ಉತ್ತಮ ಅಂತ ಅಂದ್ಬಿಟ್ಟು ಇಲ್ಲಿ ಕೊಡಬೇಕು ಅಂತ ಅಂದಾಗ ಮಾತ್ರ ಇಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವರೇ ಹೇಳಿದ್ರು. ಅವ್ರು ಹೇಳಿದ ಪಾಯಿಂಟ್ ಅಂತೂ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರ ಬಗ್ಗೆ ಏನ್ ಹೇಳ್ಕೊಂತ ಬರ್ತಾ ಇದಾರೆ ಅದು ನಿಜವಾಗ್ಲೂ ಸತ್ಯವಾದ ಮಾತೆ. ಅವರು ಯಾರ ಜೊತೆ ಆದ್ರೂ ಕ್ಲೋಸ್ ಆಗಿರ್ಲಿ, ಬಟ್ ಬಿಗ್ ಬಾಸ್ ಮೇಲೆ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಸೂರಜ್ಗಳು ಇವಾಗ ಗೊತ್ತಾಗಿದೆ. ಅವರಿಂದ ಸ್ವಲ್ಪ ಇಲ್ಲಿ ದೂರ ಕೂಡ ಇಲ್ಲಿ ಇರ್ತಿದ್ದಾರೆ. ಇಷ್ಟು ದಿವಸ ಅಶ್ವಿನಿ ಗೌಡ ಅವ್ರ ಜೊತೆ ಇಲ್ಲಿ ಬೆರೆತರು, ಬಟ್ ಆದ್ರೆ ಇಲ್ಲಿ ಅವರೊಂದು ಏನ್ ತಪ್ಪು ಮಾಡ್ತಾ ಇದಾರೆ ಮತ್ತೆ ಅವರಲ್ಲಿ ಏನೊಂದು ಅಹಂ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ದಾರೆ. ಆ ಗ್ರೂಪ್ ಇಂದ ಹೊರಗಡೆ ಬಂದಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಷ್ಟೊಂದು ಮಾತುಕತೆ ಇಲ್ಲ, ಬೇಕಂದ್ರೆ ನೀನು ಅಬ್ಸರ್ವ್ ಮಾಡು ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಗೌಡ ಹತ್ರ ಚರ್ಚೆ ಮಾಡಿದ್ರು. ಈ ಒಂದು ಚರ್ಚೆ ಮಾಡ್ಬೇಕಾದ್ರೆ ಇಲ್ಲಿ ಜಗಳ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದ್ದು. ಯಾಕೆ ಹೇಳ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ನಾರ್ಮಲ್ ಆಗಿ ಇಲ್ಲಿ ಸೂರಜ್ ಅವ್ರು ಕೇಳ್ತಾರೆ, ಆದ್ರೆ ತುಂಬಾನೇ ಓವರ್ ಆಗಿ ಇಲ್ಲಿ ರಿಯಾಕ್ಟ್ ಮಾಡಿದ್ದು ರಿಷಾ ಅವರೇ. ಆದ್ರೆ ಇವಾಗ ಅದೇ ಹೇಳ್ತಾರಲ್ಲ, ಬೇಕಂತ ಅಂದ್ಬಿಟ್ಟು ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಿರೋದು ಇಲ್ಲಿ ರಿಷಾ ಅವರು. ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಏನೂ ಮಾಡ್ತಾ ಇಲ್ಲ, ಕಿರ್ಚಾಡೋದು ಕೂಗಾಡೋದು ಒಂದೇ ಇಲ್ಲಿ ಮಾಡ್ತಿರೋದು. ಆಲ್ಮೋಸ್ಟ್ ತಿಂತಾರೆ, ಯಾರನ್ನ ಸಿಕ್ಕಿದ್ರೆ ಜಗಳ ಆಡ್ತಾರೆ. ಏನೇ ಒಂದು ಆಕ್ಟಿವಿಟೀಸ್ ಇರ್ಬೋದು, ಟಾಸ್ಕ್ ಅಂತ ಇರ್ಬೋದು, ನೀವು ನೋಡಿರ್ಬೋದು ಅವ್ರು ಬಂದಾಗಿಂದ ಯಾವುದೇ ಒಂದು ಟಾಸ್ಕ್ ಕೂಡ ಅಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಆಡಿಲ್ಲ. ಈ ವಾರ ಏನೋ ಟಾಸ್ಕ್ ಇಲ್ಲ ಬಿಟ್ಬಿಡಿ. ಬಟ್ ರಾಶಿಕಾ ಅವರು ಇಲ್ಲಿ ಕಬಡ್ಡಿ ಒಂದು ಗೇಮ್ ಕೊಟ್ಟಿದ್ರು, ಕಬಡ್ಡಿ ಗೇಮ್, ಅದರಲ್ಲೂ ಕೂಡ ಇಲ್ಲಿ ರಾಶಿಕಾ ಅವರೇ ಹೋಗ್ಬಿಟ್ಟು ಮುಂದೆ ಹೋಗಿ ಆಟ ಆಡಿದ್ರು. ಅಟ್ಲೀಸ್ಟ್ ಅವ್ರು ಆಟ ಆಡೋದ್ರಲ್ಲಾದ್ರೂ ಇದ್ದಾರೆ. ಇಲ್ಲಿ ರಿಷಾ ಅವರಂತೂ ಯಾವ್ದ್ರಲ್ಲೂ ಇಲ್ಲ, ಎಲ್ಲದರಲ್ಲೂ ಝೀರೋ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಏನೋ ಇವ್ರನ್ನ ಯಾಕಾದ್ರೂ ಬಿಗ್ ಬಾಸ್ ಮನೆಗೆ ಕರ್ಸಿದ್ರು ಅಂತ ಗೊತ್ತಿಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಇನ್ನೂ ಚೆನ್ನಾಗಿರೋ ಆಲ್ಮೋಸ್ಟ್ ನೀವು ನೋಡ್ಬೋದು, ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಹನುಮಂತ್ ಅವರು ಬಂದಿದ್ರು, ರಜತ್ ಅವರು ಬಂದಿದ್ರು, ಎಷ್ಟು ಚೆನ್ನಾಗಿ ಇಲ್ಲಿ ಆಡಿದ್ರು. ಶೋಭಾ ಶೆಟ್ಟಿ ಅವರಂತೂ ಫೇಲ್ಯೂರ್ ಆಗ್ಬಿಟ್ರು. ಅವ್ರ ತರನೇ ಇವರು ಕೂಡ ಇಲ್ಲಿ ರಿಷಾ ಅವರು ಫೇಲ್ಯೂರ್ ಆಗ್ತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಆಗ್ತಾರೆ ಅಲ್ಲ, ಆಗಿದ್ದಾರೆ ಆಲ್ಮೋಸ್ಟ್ ಇವಾಗ. ಇನ್ನು ಲೈವ್ ಅಲ್ಲಿ ಇಲ್ಲಿ ರಿಷಾ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ನಾನೇನಾದ್ರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರೆ ನಿನ್ನೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಗಿಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರಿಗೆ ಇಲ್ಲಿ ಚಾಲೆಂಜ್ ಕೂಡ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಫಸ್ಟ್ ಚಾಲೆಂಜ್ ಹಾಕಿದ್ದೆ ಗಿಲ್ಲಿ ಅವರು. ಇಲ್ಲಿ ಧ್ರುವಂತ್ ಅವರೇ ಈ ಒಂದು ಮ್ಯಾಟ್ರು ಮುಗಿದೋಗಿದ್ರು ಕೂಡ ಇಲ್ಲಿ ಆಲ್ಮೋಸ್ಟ್ ರಿಷಾ ಅವರು ರೆಡಿ ಆಗ್ತಾ ಇರ್ತಾರೆ. ಅವಾಗ ಧ್ರುವಂತ್ ಅವರು ಬೇಕಂತಂದ್ಬಿಟ್ಟು ಇದನ್ನ ತಗೊಂತಾರೆ. ಗಿಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ, ಏನು ಇಷ್ಟೊಂದು ಕೆಲಸ ಮಾಡ್ತಿದ್ಯಲ್ಲ ಇವತ್ತ ಅಂತ ಅಂದ್ಬಿಟ್ಟು ಓವರ್ ಆಗಿ ಇಲ್ಲಿ ಸ್ವಲ್ಪ ಪೋಸ್ ಕೊಡಕ್ ಹೋಗ್ತಾರೆ. ಏನು ಕೂಡ ಕಂಟೆಂಟ್ ಸಿಕ್ಕಿಲ್ವಲ್ಲ. ಇಲ್ಲಿ ನೀವು ಧ್ರುವಂತ್ ಅವ್ರನ್ನ ನೋಡ್ತಾ ಹೋದ್ರೆ ಬರೀ ಮನೆ ಕೆಲಸನ ಇಲ್ಲಿ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ಕೊಂತಾರೆ. ಆಲ್ಮೋಸ್ಟ್ ಮನೆ ಕೆಲಸ ಮಾಡಂಗಿದ್ರೆ ಅದಕ್ಕೆ ಬೇರೆಯವ್ರು ಕೂಡ ಇದಾರೆ, ಅವ್ರ ಮನೇಲಿ ಹೋಗಿ ಅವ್ರು ಕೆಲಸ ಮಾಡ್ಕೊಳ್ಬೋದು. ಗೇಮ್ ಅಂತ ಬಂದ್ರೆ ಟೋಟಲ್ ಆಗಿ ಝೀರೋ. ಇಲ್ಲಿ ಏನಾದ್ರೂ ಅವ್ರನ್ನ ಅವರು ಡಿಫೆಂಡ್ ಮಾಡ್ಕೊಳ್ಳಿ, ನಿಮ್ ಬಗ್ಗೆ ನೀವು ಮಾತಾಡಿ ಅಂತ ಕೇಳಿದ್ರೆ ಅದರಲ್ಲೂ ಕೂಡ ಟೋಟಲ್ ಆಗಿ ಝೀರೋ. ಯಾರನ್ನ ಬಗ್ಗೆ ನಿಮಗೊಂದು ಒಪಿನಿಯನ್ ಏನಿದೆ ಅಂತ ಕೇಳಿದಾಗ ಕೂಡ ಟೋಟಲ್ ಆಗಿ ಝೀರೋ. ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ಝೀರೋ ಯಾರು ಅಂತ ಅಂದ್ರೆ ಇಲ್ಲಿ ಧ್ರುವಂತ್ ಅವ್ರು ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು, ಬೇರೆಯವ್ರಿಗೆ ಯಾವ ರೀತಿ ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಕೊಟ್ಟಾಗ ಅಲ್ಲಿ ಮತ್ತೆ ಡಿಬಾರ್ ಆದ್ರು ಅವರು. ಡಿಬಾರ್ ಆದಾಗೂ ಕೂಡ ನೋಡಿ ಅದರಲ್ಲಿ ಝೀರೋ. ಒಟ್ನಲ್ಲಿ ಯಾವುದೇ ಒಂದು ಟಾಸ್ಕ್ ಇರಲಿ,
ಏನೇ ಒಂದು ವಿಚಾರ ಇದ್ರೂ ಕೂಡ ಇಲ್ಲಿ ಝೀರೋ. ಆದರೆ ಇವತ್ತ ಲೈವಲ್ಲಿ ಬೆಳಿಗ್ಗೆ ಏನು ನಡೀತು ಅಂತ ಅಂದರೆ ಸುಮಾರು ಹೊತ್ತಾಗಿದೆ ನಡೆದು, ಬಟ್ ನಾನು ಇವಾಗ ವಿಡಿಯೋ ಮಾಡ್ತಿರೋದು. ಇಲ್ಲಿ ಬಟ್ಟೆನ ಕಾಂಪೌಂಡಿಂದ ಈಚೆ ಹಾಕ್ಬಿಡ್ತಾರೆ ನಿಂದು ಅಂತ ಅಂದ್ಬಿಟ್ಟು ಧ್ರುವಂತ್ ಅವರು ಮುಗ್ದೋಗಿರೋ ಮ್ಯಾಟ್ರ್ ಬಗ್ಗೆ ಇಲ್ಲಿ ಗಿಲ್ಲಿಯವ್ರನ್ನ ತಗೊಂಡು ಹೇಳ್ತಾರೆ. ಆಲ್ಮೋಸ್ಟ್ ಇವ್ರಿಗೆ ಏನು ಬೇಕು, ಗಿಲ್ಲಿಯವ್ರ ಬಟ್ಟೆನಲ್ಲಿ ರಿಷಾ ಅವರು ಈಚೆ ಆದರೂ ಹಾಕ್ಲಿ, ಕಾಂಪೌಂಡಿಂದ ಈಚೆ ಆದರೂ ಹಾಕ್ಲಿ, ಎಲ್ಲಾದರೂ ಹಾಕ್ಲಿ. ಅದಕ್ಕೆ ಇಲ್ಲಿ ಗಿಲ್ಲಿಯವರು ರಿಯಾಕ್ಟ್ ಮಾಡ್ತಾರೆ. ಇಲ್ಲಿ ಹೇಳ್ತಾರೆ, ಮೊನ್ನೆ ಬಟ್ಟೆನ ಬಾತ್ರೂಮ್ ಹತ್ರ ತಗೊಂಡೋಗಿ ಹಾಕ್ತೇನೆ, ಸ್ವಲ್ಪ ದಿವಸ ಇಲ್ಲಿ ಇರಲಿ, ಅವಳನ್ನ ಈಚೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವರು ಇಲ್ಲಿ ಹೇಳ್ತಾರೆ. ನೋಡಿ, ಇಲ್ಲಿ ನಡೆದಿರೋ ಒಂದು ಏನು ಸಿಚುವೇಶನ್ ಇದೆ ಅದನ್ನ ತಣ್ಣಗೆ ಮಾಡಕ್ ನೋಡ್ಬೇಕೇ ಹೊರತು ಇಲ್ಲಿ ಬೇಕಂತಂದ್ಬಿಟ್ಟು ಇವ್ರಿಬ್ರಿಗೆ ಜಗಳ ಹಚ್ಚೋದು. ಇಲ್ಲಿ ರಿಷಾ ಅವರು ಕೂಡ ಸುಮ್ಮನೆ ಇದ್ರು, ಗಿಲ್ಲಿ ಅವರು ಕೂಡ ಇಲ್ಲಿ ಸುಮ್ಮನೆ ಇದ್ರು. ಆದ್ರೆ ಧ್ರುವಂತ್ ಅವರು ಇದರಲ್ಲಿ ಬಂದು ಬೇಳೆಕಾಳು ಬೇಯಿಸ್ಕೊಳಕ್ಕೆ ನೋಡಿದ್ರು, ಆದ್ರೆ ಇಲ್ಲಿ ಬೇಳೆಕಾಳು ಬೇಯಿಲ್ಲ, ಇಬ್ರು ಕೂಡ ನಾರ್ಮಲ್ ಆಗಿ ಇಲ್ಲಿ ಮಾತಾಡಿದ್ರು. ಮೊನ್ನೆ ಬಟ್ಟೆ ಬಿಸಾಕಿದ್ದೀನಿ, ಇನ್ನು ಅವಳನ್ನ ಇಲ್ಲಿ ಮನೆಯಿಂದ ಈಚೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಕೂಡ ಇಲ್ಲಿ ಸವಾಲ್ ಹಾಕಿದ್ರು. ಅವಾಗ ಸವಾಲ್ ಹಾಕ್ದಾಗ ಇಲ್ಲಿ ರಿಷಾ ಅವ್ರು ಹೇಳ್ತಾರೆ, ನಾನೇನು ಕಡಲೆಪುರಿ ತಿಂತಿರ್ತೀನ, ನಾನು ಹೋದ್ರೆ ನಿನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ಕಣೋ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಅವ್ರಿಗೆ ಇಲ್ಲಿ ಬಹುವಚನ ಇಲ್ಲಿ ಪದಗಳ ಅರ್ಥನೇ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಎಲ್ರಿಗೂ ಕೂಡ ಹೋಗೋ ಬಾರೋ ಅಂತ ಅಂದ್ಬಿಟ್ಟು ಕರೀತಾರೆ. ಅದೇ ಹುಡುಗ ಇಲ್ಲಿ ಹೋಗೇ ಬಾರೆ ಅಂತ ಕರೆದ್ರೆ ಮಾತ್ರ ಅವ್ರಿಗೆ ಇಲ್ಲಿ ಉರ್ದೋಗುತ್ತೆ. ಯಾವಾಗಲೂ ಕೂಡ ನಾವು ಮರ್ಯಾದೆ ಕೊಟ್ಟರೆ ನಮಗಿಲ್ಲಿ ಎಲ್ಲರೂ ಕೂಡ ಮರ್ಯಾದೆ ಕೊಡೋದು. ಈಗ ಚಾಲೆಂಜ್ ಅಂತೂ ಇಬ್ರು ಕೂಡ ಇಲ್ಲಿ ಹಾಕೊಂಡಿದ್ದಾರೆ. ನನ್ನ ಪ್ರಕಾರ ಈ ಒಂದು ಚಾಲೆಂಜ್ ವರ್ಕ್ ಆಗೋದು ಇಲ್ಲಿ ಗಿಲ್ಲಿಯವ್ರಿಗೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಈ ವಾರ ಒಂದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರ, 100% ಈ ವಾರ ರಿಷಾ ಅವರು ಎಲಿಮಿನೇಟ್ ಆಗಲೇಬೇಕು. ಆಲ್ಮೋಸ್ಟ್ ಬೇರೆಯವ್ರ ದೃಷ್ಟಿಯಲ್ಲಿ ಅವ್ರು ತಪ್ಪು ಮಾಡಿದಾರ ಇಲ್ವೋ ನನಗಂತೂ ಗೊತ್ತಿಲ್ಲ. ಲಾಸ್ಟ್ ಸೀಸನ್ ನೋಡಿದ್ರೆ ಇಲ್ಲಿ ಭವ್ಯ ಅವ್ರು ತಪ್ಪಿಸ್ಕೊಂಡಿದ್ರು, ಬಟ್ ಈ ಸೀಸನ್ ಅವ್ರು ಒಂದೇ ಒಂದು ಸತಿ ಇಲ್ಲಿ ಸುಮ್ಮನೆ ಸ್ವಲ್ಪ ಜೋರಾಗಿ ಹೊಡೆದಿದ್ದು ಅಷ್ಟೇ. ರಿಷಾ ಅವರು 2-3 ಸತಿ ಇಲ್ಲಿ ಹೊಡೆದಿದ್ದಾರೆ. ಆಲ್ಮೋಸ್ಟ್ ಅವ್ರೇನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಲಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾರೆ. ಎಂತ ಬಿಗ್ ಬಾಸ್ ಅಪ್ಪ ಇದು ಅಂತ ಅಂದ್ಬಿಟ್ಟು ಆಲ್ರೆಡಿ ಬೈತಿದ್ದಾರೆ. ನೋಡೋಣ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಈಚೆ ಕಳಿಸ್ತಾರ ಅಥವಾ ಅವ್ರನ್ನ ಇಲ್ಲೇ ಇಟ್ಕೊಂಡು ಬೇರೆ ಯಾರ್ದಾರ ಮೇಲೆ ತಪ್ಪು ಅಂತ ಅಂದ್ಬಿಟ್ಟು ಹೊರಸ್ಬಿಡ್ತಾರ ಅಂತ ಇಲ್ಲಿ ಕಾದು ನೋಡೋಣ. ಸದ್ಯಕ್ಕೆ ಇಬ್ರು ಕೂಡ ಚಾಲೆಂಜ್ ಅಂತೂ ಇಲ್ಲಿ ಹಾಕಿದ್ದಾರೆ. ಇನ್ನು ರಕ್ಷಿತ್ ಅವರು ಕೂಡ ಇಲ್ಲಿ ಚಾಲೆಂಜ್ ಹಾಕಿದ್ದಾರೆ, ಅಶ್ವಿನಿ ಗೌಡ ಅವ್ರನ್ನ ಈಚೆ ಕಳ್ಸೇ ನಾನು ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಈಚೆ ಹೋಗೋದು ಅಂತ ಅಂದ್ಬಿಟ್ಟು. ಇದು ನಿಜವಾಗ್ಲೂ ಚಾಲೆಂಜ್ ಅಂತ ಅಂದ್ರೆ, ಯಾಕಂತಂದ್ರೆ ಅವರಿಬ್ಬರದ್ದು ಒಂದು ಮಾತುಕತೆ ಏನಿತ್ತು ಅವಾಗ ಇಲ್ಲಿ ರಕ್ಷಿತ್ ಅವರು ಚಾಲೆಂಜ್ ಹಾಕಿದ್ರು. ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಚಾಲೆಂಜ್ ಹಾಕಿದ್ದಾರೆ. ಪಾಪ ಅವ್ರ ಮೇಲೆ 100 ಸಿನಿಮಾ ಮಾಡಿದಾರಂತೆ ಅಶ್ವಿನಿ ಗೌಡ ಅವರು. ಆಲ್ಮೋಸ್ಟ್ ನಾನಂತೂ 100 ಸಿನಿಮಾ ಇಲ್ಲಿ ನೋಡಿಲ್ಲ, ಸುಮಾರು ಒಂದು 10-15 ಸಿನಿಮಾಗಳಲ್ಲಿ ಒಂದೊಂದು ಸೀನ್ಗಳು ಬರ್ತಾವಲ್ಲ, ಅದರಲ್ಲಿ ಇಲ್ಲಿ ನೋಡಿರೋದು ಒಂದು ರಂಗಾಯಣ ರಘುವರ್ ಜೊತೆ ಮಾಡಿರೋದಿರ್ಬೋದು, ಈ ರೀತಿಯಾದ ಸೀನ್ಗಳು. ಒಂದು ರಾಜಹುಳಿದಂತೂ ಅದು ಸಿಕ್ಕಾಪಟ್ಟೆ ಫೇಮಸ್ ಆಯಿತು. ಗಿಲ್ಲಿ ಅವರು ಯಾವಾಗ ಈ ಡೈಲಾಗ್ ಒಂದು ಹೇಳಿದ್ರು, ನಮ್ಮ ಅತ್ತೆ ಮಗಳಿಗೆ ಕಡೆಯವರೆಗೂ ಕಣ್ಣೊಡೆಯೋದು ಅಂತ ಅಂದ್ಬಿಟ್ಟು, ಅವಾಗ ಇಲ್ಲಿ ಸ್ವಲ್ಪ ಗೊತ್ತಾಯ್ತು ಎಲ್ರಿಗೂ ಕೂಡ, ಓ ಇವರು ರಾಜಹುಳಿಯಲ್ಲಿ ಮಾಡಿದವರಲ್ವಾ ಅಂತಂದ್ಬಿಟ್ಟು. ರಕ್ಷಿತ್ ಅವರು ಏನೊಂದು ಚಾಲೆಂಜ್ ಹಾಕಿದಾರೋ ಇದರಲ್ಲಿ ಅಶ್ವಿನಿ ಗೌಡ ಅವರು ಸೋಲ್ತಾರೆ ಅಂತ ನನಗೆ ಅನಿಸಿದೆ. ರಕ್ಷಿತ್ ಅವರು ಫಸ್ಟ್ ಇಲ್ಲಿ ಈಚೆ ಬರೋಕ್ಕೆ ಚಾನ್ಸೇ ಇಲ್ಲ, ಇಲ್ಲಿ ಅಶ್ವಿನಿ ಗೌಡ ಅವರು ಈಚೆ ಬರಬಹುದು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ನೋಡೋಣ, ಇವಾಗ ಒಬ್ಬೊಬ್ಬರು ಮೇಲೆ ಚಾಲೆಂಜ್ ಅಂತೂ ಹಾಕೊಂಡಿದ್ದಾರೆ. ಈ ವಾರ ಟಾಸ್ಕ್ ಇಲ್ಲ, ಎಲ್ಲರೂ ಕೂಡ ಅವ್ರನ್ನ ಪ್ರೂವ್ ಮಾಡ್ಕೋಬೇಕಾಗಿದೆ. ಆದರೆ ಕೆಲವೊಬ್ರು ಇಲ್ಲಿ ಹೇಳಿದ ರಿಷಾ ಅವರು ಕುತ್ಕೊಂಡು ಕಳ್ಳೆಪುರಿ ತಿಂತಿದ್ದೀನಿ ಅಂತ ಅಂದ್ಬಿಟ್ಟು 100% ಅವರು ಬಿಗ್ ಬಾಸ್ ಮೇಲೆ ಕುತ್ಕೊಂಡು ಕಳ್ಳೆಪುರಿನ ಇಲ್ಲಿ ತಿಂತಿದ್ದಾರೆ. ಅಂದರೆ ಕಳ್ಳೆಪುರಿ ಕೊಟ್ಟಿಲ್ಲ, ಬೇರೆ ಏನಾದ್ರು ತಿನ್ಕೊಂಡು ಜಗಳ ಆಡ್ಕೊಂಡು ಇದ್ದಾರೆ ಅಷ್ಟೇ. ಬರೀ ಜಗಳನೇ ಆಡ್ತಿದ್ರೆ ಬಿಗ್ ಬಾಸ್ ಮೇಲೆ ಇರಕ್ಕೆ ಆಗಲ್ಲ. ನೋಡೋರ್ಗೂ ಕೂಡ ತುಂಬಾ ಬೋರ್ ಅನ್ಸ್ಬಿಡುತ್ತೆ. ಆಲ್ಮೋಸ್ಟ್ ಜಾನ್ವಿ ಅವರು ಕೂಡ ನೋಡಿ ತುಂಬಾ ಹುಷಾರ್ ತಂದಿಂದ ಇಲ್ಲಿ ಮಾತಾಡಿದ್ರು. ಧ್ರುವಂತ್ ಅವರು ರಕ್ಷಿತಾ ಅವ್ರ ಮೇಲೆ ಇಲ್ಲಿ ಬ್ಲೇಮ್ ಮಾಡ್ತಿದ್ರು ಕೂಡ ಅವ್ರು ಒಂದು ಮಾತು ಕೂಡ ಇಲ್ಲಿ ಆಡ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಕೊಚ್ಚೆ ಮೇಲೆ ಕಲ್ಲೆಸ್ತ್ರೆ ಏನಾಗುತ್ತೆ ಅಂತ ಬಿಟ್ಟು. ಯಾಕಂತಂದ್ರೆ ಅವ್ರ ಜೊತೆಗೆ ಇದ್ದು ಅವ್ರಿಗೆ ಇಲ್ಲಿ ಅನುಭವ ಕೂಡ ಇಲ್ಲಿ ಆಗಿದೆ. ಇದೆಲ್ಲ ನಡೆದಾದ್ಮೇಲೆ ಇಲ್ಲಿ ಜಾನ್ವಿ ಅವರು ರಕ್ಷಿತಾ ಅವ್ರ ಜೊತೆ ಇಲ್ಲೊಂದು ಮಾತಾಡ್ತಾರೆ. ಮೋಸ್ಟ್ಲಿ ಇಲ್ಲಿ ನನಗನ್ಸಿದ ಪ್ರಕಾರ ಲೈವ್ ಅಲ್ಲಿ ಕೂಡ ತೋರಿಸಿರ್ಲಿಲ್ಲ, ಇಲ್ಲ ಜಗಳ ಆಗುತ್ತಲ್ವಾ ರಾತ್ರಿ ಇಲ್ಲಿ ಹೇಳಿದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ತೋರಿಸಿದ್ದು ಧ್ರುವಂತ್ ಅವರು ರಾತ್ರಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಅಲ್ಲೇ ಕಾಕ್ರೋಚ್ ಸುದ್ದಿ ಅವರು ಮತ್ತೆ ಸೂರಜ್ ಅವರು ಕೂಡ ಇಲ್ಲಿ ಇರ್ತಾರೆ. ಅಶ್ವಿನಿ ಗೌಡ ಅವ್ರ ಪಕ್ಕ ಇಲ್ಲಿ ಜಾನ್ವಿ ಅವರು ಕೂಡ ಇಲ್ಲಿ ಕೂತಿರ್ತಾರೆ. ಅಶ್ವಿನಿ ಗೌಡ ಅವರು ತುಂಬಾ ಚೆನ್ನಾಗಿ ಸಾಥ್ ಕೊಡ್ತಾ ಇರ್ತಾರೆ. ಬಟ್ ಜಾನ್ವಿ ಅವರು ಈ ಒಂದು ವಿಚಾರ ರಕ್ಷಿತ್ ಅವ್ರಿಗೆ ಹೇಳಿದ್ರು ಅಂತ ನನಗನ್ಸುತ್ತೆ. ಇಲ್ಲಿ ಮಾತಾಡ್ತಾರೆ, ತುಂಬಾ ದುರಂಕಾರ ಮತ್ತೆ ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬಿಡ್ಬೋದು, ಅವ್ರ ಜೊತೆ ಕೂಡ ಇಲ್ಲಿ ಇರಬಹುದು, ದುರಂಕಾರಿಗಳ ಜೊತೆ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನಾನು ಮಾಡಿದ್ದೇ ಸರಿ ಅಂತ ಹೇಳಿದಾಗ ಇಲ್ಲಿ ರಿಗ್ರೆಟ್ ಅಂತ ಒಂದಿರುತ್ತೆ. ಯಾವ ವಿಚಾರದಲ್ಲೂ ಕೂಡ ಇಲ್ಲಿ ರಿಗ್ರೆಟ್ ಅನ್ನೋದೇ ಅವ್ರಿಗೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಈ ಒಂದು ಸಿಚುವೇಶನ್ ನೋಡಿದ್ರೆ ಇಲ್ಲಿ ರಕ್ಷಿತಾ ಅವ್ರಿಗೆ ಇಲ್ಲಿ ಧ್ರುವಂತು ಈ ರೀತಿ ಇದಾನೆ, ನಿನ್ ಬಗ್ಗೆ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಹೇಳಿರಬಹುದು ಜಾನ್ವಿಯವರು ಅಂತ ಅಂದ್ಬಿಟ್ಟು ನನಗನ್ನಿಸ್ತದೆ. ಆಲ್ಮೋಸ್ಟ್ ಅವ್ರು ಎಲ್ಲರ ಜೊತೆಗೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಜಾನ್ವಿಯವರು. ಇವಾಗ ಅವರೊಂದು ಸವಾಸ ಏನ್ ಬಿಟ್ರು ಇಲ್ಲಿ ದುರಾಂಕಾರಿ ಅಂತ ಬಂತು. ಆಲ್ಮೋಸ್ಟ್ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ದುರಾಂಕಾರ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರಿಗೂ ಕೂಡ ಇಲ್ಲಿ ಗೊತ್ತಾಗಿದೆ. ಅದಕ್ಕೆ ಇಲ್ಲಿ ಅವ್ರು ಹೇಳಿದಷ್ಟು ದುರಾಂಕಾರ ಮತ್ತೆ ತಪ್ಪು ಮಾಡಿದವ್ರನ್ನ ಕೂಡ ಕ್ಷಮಿಸ್ಬಿಡ್ಬೋದು, ಜೊತೆಗಿರ್ಬೋದು, ಬಟ್ ದುರಂಕಾರಿಗಳ ಜೊತೆ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಇದು ಸತ್ಯವಾದ ಮಾತು. ನಾವು ತಪ್ಪು ಮಾಡಿದ್ರೆ ಇಲ್ಲಿ ತಪ್ಪು ಮಾಡಿದೀವಿ ಅಂತ ಒಪ್ಕೋಬೇಕು. ಆದ್ರೆ ನಮ್ಗೆ ಯಾವುದೇ ಒಂದು ರಿಗ್ರೆಷನ್ ಇಲ್ಲದೆ ನಾವು ಮಾಡಿರೋ ತಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಒಪ್ಕೊಳ್ದೆ ನಾನು ಮಾಡಿದ್ದೇ ಸರಿ ಅಂತ ಅಂದ್ಬಿಟ್ಟು ಹೇಳೋರ ಜೊತೆ ಖಂಡಿತವಾಗ್ಲೂ ಇಲ್ಲಿ ಇರಕ್ ಆಗದೇ ಇಲ್ಲ. ಅದನ್ನೇ ಇಲ್ಲಿ ಜಾನ್ವಿ ಅವರು ಕೂಡ ಇಲ್ಲಿ ಹೇಳಿದ್ರು. ರಕ್ಷಿತ್ ಅವರು ಕೂಡ ಇಲ್ಲಿ ಹೇಳಿದ್ರು, ಹೌದು ಅವ್ರಿಗೊಂದು ರಿಗ್ರೆಟ್ ಅನ್ನೋದೇ ಇಲ್ಲ ಅನ್ನೋ ರೀತಿ, ಇಲ್ಲಿ ಏನೂ ಪ್ರಯೋಜನ ಇಲ್ಲ ಅಂತ ವ್ಯಕ್ತಿಗಳ ಜೊತೆ ಇರೋದ್ರಿಂದ ಅಂತ ಇಲ್ಲಿ ಹೇಳಿದ್ರು. ಆ ಚಿಕ್ಕ ಹುಡುಗಿಗೆ ಇರೋಷ್ಟು ಒಂದು ಯೋಚನೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗಂತೂ ಇಲ್ಲಿ ಇಲ್ವೇ ಇಲ್ಲ, ತಾಳ್ಮೆ ಅಂತೂ ಇಲ್ವೇ ಇಲ್ಲ. ಆಲ್ಮೋಸ್ಟ್
ಇಲ್ಲಿ ಅವರು ಸೈಲೆಂಟ್ ಆಗಿರೋದು ಏನಕ್ಕೆ ಅಂತಂದ್ರೆ ಅವರು ಕಮೆಂಟಲ್ಲಿ ಕೂಡ ಇಲ್ಲಿ ನನಗೆ ಹಾಕಿದ್ರು, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ತಗೋಬೇಕು ಅಂತ ಅಂದ್ಬಿಟ್ಟು ಅವ್ರು ಈ ರೀತಿ ಆಡ್ತಾ ಇರ್ಬೋದು ಅಂತ ಅಂದ್ಬಿಟ್ಟು ನನಗೂ ಕೂಡ ಹಾಗೆ ಇಲ್ಲಿ ಅನಿಸ್ತು. ಈ ವಾರ ನೀವು ನೋಡಿ ಇಲ್ಲಿ ಯಾರಿಗೂ ಕೂಡ ಉತ್ತಮ ಸಿಕ್ಕಲ್ಲ, ಮತ್ತೆ ಕಳಪೆನೂ ಯಾರಿಗೂ ಸಿಕ್ಕಲ್ಲ. ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಂತೂ 100% ನನ್ನ ಪ್ರಕಾರ ಯಾರಿಗೂ ಸಿಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತದೆ. ಯಾಕಂದ್ರೆ ಏನೂ ಕೂಡ ಒಂದು ಟಾಸ್ಕ್ ಕೊಟ್ಟಿಲ್ಲ, ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳೋದಲ್ಲೂ ಕೂಡ ಇಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಸೋಲ್ತಿದ್ದಾರೆ. ಸ್ವಲ್ಪ ಜನಗಳು ನಾನು ಇಲ್ಲಿ ಹೇಳ್ತಾ ಇರೋದು, ಬಟ್ ಜಾನ್ವಿ ಅವರು ಚೆನ್ನಾಗಿ ಪ್ರೂವ್ ಮಾಡ್ಕೊತಿದ್ದಾರೆ. ಮತ್ತೆ ಇಲ್ಲಿ ಕಾವ್ಯ ಅವರಂತೂ ನೀವು ನೋಡ್ಬೋದು, ಏನಾದ್ರೂ ಒಂದು ಟಾಸ್ಕ್ ಇಲ್ಲಿ ಕೊಟ್ಟಾಗ ಮತ್ತೆ ನಗಿಸೋ ವಿಚಾರ ಇರ್ಬೋದು, ಇಲ್ಲಿ ಗಿಲ್ಲಿ ಅವರಂತೂ ಟಾಪ್ 1 ಅಲ್ಲಿ ಇದ್ದಾರೆ. ಬಟ್ ಅವರೆಲ್ಲರೂ ಕೂಡ ನಗಿಸ್ತಿದ್ದಾರೆ, ಮನೋರಂಜನೆ ಅಂತೂ ಅವ್ರ ಕಡೆಯಿಂದ ಇಲ್ಲಿ ಸಿಗ್ತದೆ. 3 ಜನ ಇಲ್ಲಿ ತುಂಬಾ ಚೆನ್ನಾಗಿ ಏನಾದ್ರೂ ಒಂದು ಆಕ್ಟಿವಿಟಿಲಿ ಇಲ್ಲಿ ತೊಡಗಿಸ್ಕೊಂತಿದ್ದಾರೆ. ಆದ್ರೆ ಮಿಕ್ದವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಗುಂಪಲ್ಲಿ ಗೋವಿಂದ ಆಗೋಗ್ತಿದ್ದಾರೆ. ಇಲ್ಲಿ ಯಾರನ್ನ ಕರೆದ್ರೆ ಏನ ಬಂದ್ ಮಾಡಿ ಅಂತಂದ್ರೆ ಮಾತ್ರನೇ ಇಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಒಂದು ಓನ್ ಕ್ರಿಯೇಟಿವಿಟಿ, ಅವ್ರದೇ ಆದ ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡಿ ಏನೋ ಒಂದು ಚಟುವಟಿಕೆಗಳು ಇಲ್ಲಿ ಮಾಡಿದಲ್ಲ. ಸದ್ಯಕ್ಕೆ ಈಗ ಒಬ್ಬರಿಗೆ ಒಬ್ಬರು ಚಾಲೆಂಜ್ ಅಂತೂ ಇಲ್ಲಿ ಹಾಕಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಅವರ ಒಂದು ವ್ಯಕ್ತಿತ್ವನ ತೋರಿಸೋದ್ರಲ್ಲಿ ಯಾರು ಹಿಂದೆ ಬಿದ್ದಿದ್ದಾರೆ, ಯಾರು ತುಂಬಾ ಚೆನ್ನಾಗಿ ಅವ್ರನ್ನ ಪ್ರೂವ್ ಮಾಡ್ಕೊಂತ ಇದ್ದಾರೆ ಅನ್ನೋದ್ರ ಬಗ್ಗೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.